चक्रवर्तिनम् मूर्तित्वे परिकल्पितषडभृतो वर्त्मा पुनर्जन्मनाम् आत्मेत्यात्मविदां कृतश्चयडतां भर्तामरज्योतिषाम् लोकानां प्रलयोदयस्थितिविभुश्चानेकदा यशुदौ वाचं नस्ततथातनीककिरणस्त्रैलोक्यदीपो रविः यस्योदये जगदिदं प्रतिबोधमेति मध्यस्थितो प्रसरति प्रकृतिक्रियासु हस्तङ्गतो सुबलिजोत्थसितैकमात्रं भानस्य एव देति प्रकटप्रभावः छन्दपादो शब्दशास्त्रं च वक्त्रं कल्पपाणि ज्योतिषं चक्षुषी च शिक्षाघ्राणं श्रोत्रमुक्तं निरुक्तं वेदस्याङ्गान्येवमाहुर्मुनीन्द्राः वेदास्तावद्यज्ञकर्म प्रवृत्ता यज्ञा प्रोक्तास्ते कालाश्रयेण शास्त्रादस्मात् कालबोधो यतस्यात् वेदाङ्गत्वं ज्योतिषस्योक्तमस्मात् वेदस्य चक्षुः किल शास्त्रमेतत् प्रधानताङ्गेषु ततोऽस्ति युक्ताम् शृङ्गेर्यतोऽन्यैरपि पूर्णमूर्तिः चक्षुर्विनाङ्गपुरुषत्वमेति तस्माद्विजेरध्ययनीयमेतत् पुण्यं रहस्यं वरमञ्च तत्त्वम् यो ज्योतिषं वेति नरः स सम्यग् धर्मार्थकामान् लभते यशश्च सिद्धान्तसंहिताहोरास्तेति स्कन्धत्रयात्मकम् वेदस्य निर्मलं चक्षुर्ज्योतिषशास्त्रमनुत्तमम् जातकगोलनिमित्तप्रश्नमुहूर्ताख्यगणितनामानि अभिददति षडङ्गान्याचार्या ज्योतिषे महाशास्त्रे गोलो गणितं चेति द्वितयं खलु गणितसंहिते स्कन्धे हितयोरपि निमित्तमन्यत्रयं च होराख्ये ज्योतिषशास्त्रविदग्धो गणितपटुः वृत्तवान् स सत्यवचाः विनयी वेदाध्यायी ग्रहयजनपटुश्च भवतु दैवज्ञः ಇಲ್ಲಿವರೆಗೆ ನಮಗೆ ಪಾಠ ಆಗಿತ್ತು. ಮುಂದಿನ ಶ್ಲೋಕವನ್ನ ಹೇಳುವ. ಮ್ಯೂಟಲ್ಲಿ ಇದ್ಕೊಂಡೆ 3 ಸಲ ಹೇಳಿ. ಜ್ಯೋತಿಷಾಸ್ತ್ರ ಫಲಂ ಪುರಾಣ ಗಣಕೈರಾದೇಶ ಇತ್ಯುಚ್ಯತೆ. ಜ್ಯೋತಿಷಾಸ್ತ್ರ ಫಲಂ ಪುರಾಣ ಗಣಕೈರಾದೇಶ ಇತ್ಯುಚ್ಯತೆ. ಜ್ಯೋತಿಷಾಸ್ತ್ರ ಫಲಂ ಪುರಾಣ ಗಣಕೈರಾದೇಶ ಇತ್ಯುಚ್ಯತೆ. नूनं लग्नबलाशितपुनरयं तत्स्पष्टखेटाश्रयम्. नूनं लग्नबलाशितपुनरयं तत्स्पष्टखेटाश्रयम्. नूनं लग्नबलाशितपुनरयं तत्स्पष्टखेटाश्रयम्. ते गोलाश्रयणोऽन्तरेण गणितं गोलोऽपि न ज्ञायते. ते गोलाश्रयणोऽन्तरेण गणितं गोलोऽपि न ज्ञायते. ते गोलाश्रयणोऽन्तरेण गणितं गोलोऽपि न ज्ञायते. तस्माद्यो गणितं न वेत्ति स कथं गोलादिकं ज्ञास्यति. तस्माद्यो गणितं न वेत्ति स कथं गोलादिकं ज्ञास्यति. तस्माद्यो गणितं न वेत्ति स कथं गोलादिकं ज्ञास्यति. ಇದರ ಪದಚ್ಛೇದ ಮಾಡು. ಜ್ಯೋತಿಷಾಸ್ತ್ರ ಫಲಂ ಪುರಾಣ ಗಣಕೈಃ ಆದೇಶಃ ಇತಿ ಉಚ್ಯತೆ. ನೂನಂ ಲಗ್ನಬಲಾಶ್ರಿತಃ ಪುನಃ ಅಯಂ ತತ್ ಸ್ಪಷ್ಟಖೇಟಾಶ್ರಯಂ. गोलाश्रयेणः अंतरेण गणितं गोलः अपि न जायते. तस्मात् यः गणितं न वेत्ति सः कथं गोलादिकं ज्ञास्यति.
ಇದರ ಅರ್ಥ ಜ್ಯೋತಿಷಾಸ್ತ್ರ ಫಲಂ ಪುರಾಣ ಗಣಕೈಃ ಆದೇಶಃ ಇತಿ ಉಚ್ಯತೆ. ಅಂದ್ರೆ ಪುರಾಣ ಗಣಕೈಃ ಹಿಂದಿನ ಜ್ಯೋತಿಷ್ಯರುಗಳ ಗಣಕರು ಅಂತ ಹೇಳಿದ್ರೆ ಜ್ಯೋತಿಷ್ಯರಿಗೂ ಗಣಕರು ಅಂತ ಹೇಳಿ ಕರೀತಾರೆ, ಗಣಿತಜ್ಞರು ಅಂತ ಹೇಳಿ ಹೇಳ್ತೇನೆ. ಗೋಲ ಇತ್ಯಾದಿಗಳ ಬಗ್ಗೆ ಗಣಿತವನ್ನ ತಿಳ್ಕೊಂಡಿರುವಂತವರು. ಪುರಾಣ ಗಣಕ ಹಿಂದಿನ ಜ್ಯೋತಿಷ್ಯರುಗಳೆಲ್ಲ ಗಣಕಜ್ಞರೆಲ್ಲ ಅಂದ್ರೆ ಗಣಿತಜ್ಞರೆಲ್ಲ ಜ್ಯೋತಿಷಾಸ್ತ್ರದ ಫಲವನ್ನ ಹೇಳುವಂತದ್ದನ್ನ ಆದೇಶ ಅಂತ ಕರೆದಿದ್ದಾರೆ. ಅದಕ್ಕೆ ಜ್ಯೋತಿಷಾಸ್ತ್ರ ಫಲವನ್ನು ಹೇಳುವುದಕ್ಕೆ ಆದೇಶ ಅಂತೇಳಿ ಕರೀತಾರೆ. ಈ ಆದೇಶವನ್ನ ಹೇಳಬೇಕಾದ್ರೆ ಅರ್ಥಾತ್ ಜ್ಯೋತಿಷಾಸ್ತ್ರದ ಫಲವನ್ನ ಹೇಳಬೇಕಾದ್ರೆ ನೂನಂ ಲಗ್ನ ಬಲಾಹಿತ ಪುನಃ ಅಯಂ ತತ್ ಸ್ಪಷ್ಟ ಕೇಟಾಶ್ರಯಂ. ನಾವು ಜ್ಯೋತಿಷಾಸ್ತ್ರ ಫಲವನ್ನು ಹೇಳಬೇಕಾದ್ರೆ ನೂನಂ ನಿಶ್ಚಿತವಾಗಿ ಎಂಬುದಾಗಿ ಅರ್ಥ. ನಿಶ್ಚಯವಾಗಿ ಲಗ್ನ ಬಲಾಶ್ರಿತ, ಲಗ್ನದ ಬಲವನ್ನ ಆಶ್ರಯಿಸಿಕೊಂಡಿರ್ತದೆ. ಲಗ್ನಕ್ಕೆ ಬಲ ಇದೆಯೋ, ಲಗ್ನಕ್ಕೆ ಬಲ ಇದೆಯೋ, ಲಗ್ನದ ಬಗ್ಗೆ ಒಂದಷ್ಟು ತಿಳುವಳಿಕೆಗಳನ್ನು ನಾವು ಪಡ್ಕೊಳ್ಬೇಕಾಗ್ತದೆ. ಇವರು ಮಾಡ್ಕೊಳ್ಳಿ. ಜೈ ಭೀಮ್ ಜೋಯಿಸರು ಜೀವನ್ ಪ್ರಕಾಶ್ ಅವರು ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ಸರಿ. ನೂನಂ ನಿಶ್ಚಿತವಾಗಿ ಲಗ್ನ ಬಲಾಶ್ರಿತ, ಲಗ್ನ ಬಲವನ್ನು ಆಶ್ರಯಿಸಿಕೊಂಡಿರ್ತದೆ. ಜ್ಯೋತಿಷಾಸ್ತ್ರ ಫಲವನ್ನು ಹೇಳಬೇಕಾದ್ರೆ ಲಗ್ನದ ಬಗ್ಗೆ ನಮಗೆ ಸ್ಪಷ್ಟವಾದ ಮಾಹಿತಿ, ಲಗ್ನಕ್ಕೆ ಬಲ ಉಂಟೋ ಇಲ್ವೋ ಎಂಬುದನ್ನು, ಬಲ ಉಂಟೋ ಇಲ್ವೋ ಅಂತ ಹೇಳುವಂತದ್ದೆಲ್ಲ ಮುಂದಿನ ಪಾಠದಲ್ಲಿ ಗೊತ್ತಾಗ್ತದೆ. ಲಗ್ನ ಬಲವನ್ನು ಹೇಗೆ ಕಂಡುಹಿಡಿಯುವುದು ಅಂತ ಹೇಳಿ ಈಗ ನಾವು ಎಷ್ಟು ತಿಳ್ಕೊಂಡ್ರೆ ಸಾಕು. ಲಗ್ನ ಬಲವನ್ನು ಆಶ್ರಯಿಸಿಕೊಂಡಿದೆ. ಪುನಃ ಅಯಂ ತತ್ ಸ್ಪಷ್ಟ ಖೇಟಾಶ್ರಯಂ, ಇಷ್ಟು ಮಾತ್ರ ಅಲ್ಲ, ಪುನಃ ಈ ಆದೇಶ ಅಂತ ಹೇಳಿ ಅಯಂ ಅಂತ ಹೇಳಿದ್ರೆ ಆದೇಶ ಅಂತ ಹೇಳುವಂಥದ್ದು. ಸ್ಪಷ್ಟ ಖೇಟಾಶ್ರಯಂ, ಖೇಟ ಅಂತ ಹೇಳಿದ್ರೆ ಅಂತ ಹೇಳಿದ್ರೆ ಆಕಾಶ, ಆಕಾಶದಲ್ಲಿ ಸಂಚಾರ, ಆಟ ಅಂತ ಹೇಳಿದ್ರೆ ಸಂಚಾರ ಮಾಡ್ತಕ್ಕಂಥದ್ದು. ಅರ್ಥಾತ್ ಗ್ರಹರು ಎಂಬುದಾಗಿ ಅರ್ಥ. ಸೂರ್ಯಾದಿ ನವಗ್ರಹರು ಖೇಟರು ಅಂತ ಹೇಳಿದ್ರೆ ಅವರ ಆಶಯ, ಅವರು ಎಲ್ಲಿದ್ದಾರೆ, ಯಾವ ರಾಶಿಯಲ್ಲಿದ್ದಾರೆ, ಎಷ್ಟು ಸ್ಫುಟದಲ್ಲಿದ್ದಾರೆ, ಅವರ ಸ್ಫುಟಗಳನ್ನೆಲ್ಲ ಹೇಳ್ತಾರೆ ಮುಂದಕ್ಕೆ. ಅದು ಅವರ ಲೆಕ್ಕಾಚಾರ ಎಲ್ಲ ನಿಮಗೆ ಜಾತಕದ ಲೆಕ್ಕಾಚಾರ ಮಾಡಿದಾಗ ಆ ಸ್ಫುಟದ ಜ್ಞಾನ ನಮಗೆ ಬರ್ತದೆ. ಈಗ ಅರ್ಥ ಆಗ್ಲಿಕ್ಕಿಲ್ಲ. ಅಂತೂ ಯಾವ ಸ್ಫುಟದಲ್ಲಿದ್ದಾರೆ ಗ್ರಹರು ಎಂಬುದನ್ನೆಲ್ಲ ತಿಳ್ಕೊಳ್ಳುವ ಸ್ಪಷ್ಟವಾಗಿ ನಮಗೆ ಅವರ ಜ್ಞಾನವೂ ಕೂಡ ಬೇಕಾಗ್ತದೆ. ಇದೆರಡು ತಿಳ್ಕೊಂಡ್ರೆ ಲಗ್ನದ ಜ್ಞಾನ ಹಾಗೆ ಗ್ರಹರ ಜ್ಞಾನ, ಇದೆರಡು ಇದ್ರೆ ಮಾತ್ರ ನಮಗೆ ಜ್ಯೋತಿಷಾಸ್ತ್ರ ಫಲವನ್ನ ಹೇಳಲಿಕ್ಕೆ ಸಾಧ್ಯ. ತೇ ಗೋಲಾಶ್ರಯಣ ಅಂತರೇಣ ಗಣಿತಂ ಗೋಲೋಪಿ ನ ಜ್ಞಾಯತೆ. ಈ ಗ್ರಹರ ಸ್ಫುಟವನ್ನು ತಿಳ್ಕೊಳ್ಬೇಕಾದ್ರೆ ಅಥವಾ ಲಗ್ನಕ್ಕೆ ಬಲ ಉಂಟೋ ಇಲ್ವೋ ಅಂತೇಳಿ ತಿಳ್ಕೊಳ್ಬೇಕಾದ್ರೆ ತೇ ಗೋಲಾಶ್ರಯಣ, ಗೋಲ ಶಾಸ್ತ್ರವನ್ನು ನಾವು ತಿಳ್ಕೊಂಡಿರ್ಬೇಕಾಗ್ತದೆ. ಗೋಲಶಾಸ್ತ್ರದಿಂದಾಗಿ ಲಗ್ನಕ್ಕೆ ಬಲ ಉಂಟೋ ಇಲ್ವೋ ಅಂತೇಳಿ ಗೊತ್ತಾಗ್ತದೆ. ಹಾಗೆ ಗ್ರಹರ ಸ್ಫುಟಗಳು, ಗ್ರಹರು ಎಲ್ಲಿದ್ದಾರೆ ಅಂತ ಗ್ರಹರ ಜ್ಞಾನವು ಕೂಡ ಬರ್ತದೆ. ಹಾಗಿದ್ರೆ ನಮ್ಗೆ ಗೋಲ ತಿಳ್ಕೊಂಡ್ರೆ ಮಾತ್ರ ನಮ್ಗೆ ಲಗ್ನ ಬಲಾದಿಗಳನ್ನ ತಿಳ್ಕೊಳ್ಳಿಕ್ಕೆ ಅಥವಾ ಗ್ರಹರ ಜ್ಞಾನವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ. ಗ್ರಹರ ಜ್ಞಾನ ಲಗ್ನ ಬಲವನ್ನು ತಿಳ್ಕೊಂಡ್ರೆ ಜ್ಯೋತಿಷಾಸ್ತ್ರ ಫಲವನ್ನು ಹೇಳಲಿಕ್ಕೆ ಸಾಧ್ಯ. ಹಾಗಿದ್ರೆ ಜ್ಯೋತಿಷಾಸ್ತ್ರ ಫಲವನ್ನು ಹೇಳಿಕ್ಕೆ ಗೋಲಶಾಸ್ತ್ರದ ಅಧ್ಯಯನ ಖಂಡಿತವಾಗಿ ಬೇಕೇ ಬೇಕು. ತೇ ಗೋಲಾಶ್ರಯಣ ಅಂತರೇಣ ಗಣಿತಂ ಗೋಲೋಪಿ ನ ಜ್ಞಾಯತೆ. ನಾವು ಗಣಿತವನ್ನ ತಿಳ್ಕೊಳ್ಳದಿದ್ರೆ ಗೋಲ ಶಾಸ್ತ್ರವನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆ ಗಣಿತ ಸ್ಕಂದದಲ್ಲಿ ನಮ್ಗೆ ವಿಭಾಗದಲ್ಲಿ ಅಥವಾ ಸಿದ್ಧಾಂತ ಎಂಬತಕ್ಕಂತಹ ಸ್ಕಂದದಲ್ಲಿ ನಮ್ಗೆ ಗೋಲ ಎಂಬತಕ್ಕಂತಹ ಅಂಗ ಸೇರುತ್ತೆ. ಆದ್ರಿಂದಾಗಿ ಗಣಿತವನ್ನ ಯಾರಿಗೆ ಗಣಿತದ ಬಗ್ಗೆ ಯಾರಿಗೆ ಪರಿಜ್ಞಾನ ಇರುವುದಿಲ್ಲ ಅವರು ಗೋಲಶಾಸ್ತ್ರವನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಗೋಲ ಎಂಬತಕ್ಕಂತಹ ವಿಭಾಗವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಗೋಲ ವಿಭಾಗವನ್ನು ತಿಳ್ಕೊಳ್ಳದಿದ್ರೆ ಲಗ್ನ ಬಲವನ್ನು ಮತ್ತೆ ಗ್ರಹರು ಎಲ್ಲಿದ್ದಾರೆ, ಗ್ರಹರ ಬಗ್ಗೆ ಪರಿಜ್ಞಾನ ನಮಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಬರದಿದ್ರೆ ನಮ್ಗೆ ಜ್ಯೋತಿಷಾಸ್ತ್ರ ಫಲವನ್ನೇ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದಾಗಿ ತಸ್ಮಾತ್
ಯಹ ಗಣಿತಂ ನವೇತಿ, ಯಾರು ಗಣಿತವನ್ನ ಸರಿಯಾಗಿ ತಿಳಿದುಕೊಳ್ಳುವುದಿಲ್ಲವೋ ಸಹ ಕಥಂ ಗೋಲಾದಿಕಂ ಜ್ಞಾಸ್ಯತಿ, ಅವನು ಹೇಗೆ ತಾನೇ ಗೋಲಾದಿ ಶಾಸ್ತ್ರಗಳನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ. ಗಣಿತ ಗೊತ್ತಿಲ್ಲದಿದ್ರೆ ಗೋಲಾದಿ ಶಾಸ್ತ್ರ ಗೊತ್ತಿರ್ಲಿಕ್ಕೆ ಸಾಧ್ಯ ಇಲ್ಲ. ಗೋಲಾದಿ ಶಾಸ್ತ್ರ ಗೊತ್ತಿಲ್ಲದಿದ್ರೆ ಲಗ್ನ ಬಲ ಹಾಗೆ ಗ್ರಹರ ಜ್ಞಾನ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದಿಲ್ಲದಿದ್ರೆ ನಮಗೆ ಜ್ಯೋತಿಷ್ ಶಾಸ್ತ್ರ ಫಲವನ್ನ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದಾಗಿ ಜ್ಯೋತಿಷ್ ಶಾಸ್ತ್ರದ ಫಲವನ್ನ ನಾವು ಚೆನ್ನಾಗಿ ಹೇಳಬೇಕಾಗಿದ್ರೆ ನಮಗೆ ಲಗ್ನದ ಪರಿಜ್ಞಾನಗಳು ಆ ಗ್ರಹರ ಪರಿಜ್ಞಾನಗಳು ಬೇಕಾಗ್ತದೆ. ಆ ಲಗ್ನದ ಪರಿಜ್ಞಾನ ಹಾಗೆ ಗ್ರಹರ ಪರಿಜ್ಞಾನ ನಮಗೆ ಗೋಲಶಾಸ್ತ್ರವನ್ನ ಗೋಲ ವಿಭಾಗವನ್ನು ಅನುಸರಿಸಿಕೊಂಡಿದೆ. ಗೋಲ ವಿಭಾಗವನ್ನ ನಾವು ತಿಳ್ಕೊಳ್ಬೇಕಾದ್ರೆ ಗಣಿತ ಬೇಕು. ಆದ್ರಿಂದಾಗಿ ಜ್ಯೋತಿಷ್ ಶಾಸ್ತ್ರದ ಫಲವನ್ನ ನಾವು ಹೇಳಬೇಕಾಗಿದ್ರೆ ನಮಗೆ ಗಣಿತ ಶಾಸ್ತ್ರದ ಬಗ್ಗೆ ಚೆನ್ನಾಗಿ ತಿಳುವಳಿಕೆ ಬೇಕಾಗಿರ್ತದೆ. ಗಣಿತವನ್ನು ನಾವು ಚೆನ್ನಾಗಿ ತಿಳ್ಕೊಂಡ್ರೆ ನಮಗೆ ಗೋಲ ಎಂಬ ವಿಭಾಗವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ. ಗೋಲ ಎಂಬತಕ್ಕಂತಹ ವಿಭಾಗವನ್ನು ತಿಳ್ಕೊಂಡ್ರೆ ಲಗ್ನಕ್ಕೆ ಬಲ ಉಂಟೋ ಇಲ್ವೋ ಅಥವಾ ಗ್ರಹರು ಎಲ್ಲಿದ್ದಾರೆ ಅವರ ಸ್ಫುಟಗಳನ್ನೆಲ್ಲ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಅದರಿಂದಾಗಿ ಜ್ಯೋತಿಷಾಸ್ತ್ರ ಫಲವನ್ನ ಅದು ಎರಡು ನಮಗೆ ಗೊತ್ತಾದ್ರೆ ಜ್ಯೋತಿಷಾಸ್ತ್ರದ ಫಲವನ್ನ ಹೇಳಲಿಕ್ಕೆ ನಮ್ಗೆ ಸುಲಭ ಅಥವಾ ಸ್ಪಷ್ಟವಾಗಿ ಹೇಳಲಿಕ್ಕೆ ನಮ್ಗೆ ಆಗ್ತದೆ. ಹಾಗಿದ್ರೆ ಗಣಿತ ಎಂಬುದು ಎಷ್ಟು ವಿಭಾಗ ಇದೆ ಅದರ ಬಗ್ಗೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ವಿವಿಧ ಗಣಿತ ಮುಕ್ತಂ ವ್ಯಕ್ತಂ ಅವ್ಯಕ್ತ ಯುಕ್ತಂ. ಮ್ಯೂಟಲ್ಲಿ ಇದ್ಕೊಂಡೆ ಮೂರು ಸಲ ಹೇಳಿ. ವಿವಿಧ ಗಣಿತ ಮುಕ್ತಂ ವ್ಯಕ್ತಂ ಅವ್ಯಕ್ತ ಯುಕ್ತಂ. ವಿವಿಧ ಗಣಿತ ಯುಕ್ತಂ ವಿವಿಧ ಗಣಿತ ಮುಕ್ತಂ ವ್ಯಕ್ತಂ ಅವ್ಯಕ್ತ ಯುಕ್ತಂ. ವಿವಿಧ ಗಣಿತ ಮುಕ್ತಂ ವ್ಯಕ್ತಂ ಅವ್ಯಕ್ತ ಯುಕ್ತಂ. ತದವಗಮನನಿಷ್ಠಃ ಶಬ್ದಶಾಸ್ತ್ರೇ ಪಟಿಷ್ಠಃ. ತದವಗಮನನಿಷ್ಠಃ ಶಬ್ದಶಾಸ್ತ್ರೇ ಪಟಿಷ್ಠಃ. ತದವಗಮನನಿಷ್ಠಃ ಶಬ್ದಶಾಸ್ತ್ರೇ ಪಟಿಷ್ಠಃ. ಯದಿ ಭವತಿ ತದೇದಂ ಜ್ಯೋತಿಷಂ ಭೂರಿಭೇದಂ. ಯದಿ ಭವತಿ ತದೇದಂ ಜ್ಯೋತಿಷಂ ಭೂರಿಭೇದಂ. ಯದಿ ಭವತಿ ತದೇದಂ ಜ್ಯೋತಿಷಂ ಭೂರಿಭೇದಂ. ಪ್ರಪಠಿತುಮಧಿಕಾರಿ ಸೋನ್ಯಥಾ ನಾಮಧಾರಿ. ಪ್ರಪಠಿತುಮಧಿಕಾರಿ ಸೋನ್ಯಥಾ ನಾಮಧಾರಿ. ಈ ಶ್ಲೋಕದ ಪದಚ್ಛೇದ. ವಿವಿಧ ಗಣಿತಂ ಉಕ್ತಂ ವ್ಯಕ್ತಂ ಅವ್ಯಕ್ತಯುಕ್ತಂ ತತ್ ಅವಗಮನನಿಷ್ಠಃ ಶಬ್ದಶಾಸ್ತ್ರೇ ಪಟಿಷ್ಠಃ. ಯದಿ ಭವತಿ ತದಾ ಇದಂ ಜ್ಯೋತಿಷಂ ಭೂರಿಭೇದಂ. ಪ್ರಪಠಿತುಂ ಅಧಿಕಾರಿ ಸಹ ಅನ್ಯಥಾ ನಾಮಧಾರಿ. ವಿವಿಧ ಗಣಿತ ಮುಕ್ತಂ ವ್ಯಕ್ತಂ ಅವ್ಯಕ್ತ ಯುಕ್ತಂ. ನಾವು ಹಿಂದಿನ ಶ್ಲೋಕದಲ್ಲಿ ಗಣಿತ ಎಷ್ಟು ಇಂಪಾರ್ಟೆಂಟ್, ಗಣಿತದ ಜ್ಞಾನ ಎಷ್ಟು ಅವಶ್ಯಕ ಎಂಬುದರ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ. ಈ ಶ್ಲೋಕದಲ್ಲಿ ಗಣಿತ ಅಂತ ಹೇಳುವಂಥದ್ದು ಎರಡು ವಿಭಾಗವಾಗಿದೆ ಅಂತೇಳಿ ತಿಳಿಸ್ತಾ ಇದ್ದಾರೆ. ವಿವಿಧ ಗಣಿತ ಮುಕ್ತಂ ವ್ಯಕ್ತಂ ಅವ್ಯಕ್ತ ಯುಕ್ತಂ. ಅವ್ಯಕ್ತ ಯುಕ್ತ ಅಂತ ಹೇಳಿದ್ರೆ ಅವ್ಯಕ್ತ ವ್ಯಕ್ತ ಮತ್ತೆ ಅವ್ಯಕ್ತ ವ್ಯಕ್ತ ಗಣಿತ ಅವ್ಯಕ್ತ ಗಣಿತ ಎಂಬುದಾಗಿ ಗಣಿತವು ಎರಡು ವಿಧವಾಗಿದೆ. ತದವಗಮನನಿಷ್ಠಃ ಶಬ್ದಶಾಸ್ತ್ರೇ ಪಟಿಷ್ಠಃ. ವ್ಯಕ್ತ ಅಂತೇಳಿ ಹೇಳಿದ್ರೆ ವ್ಯಕ್ತ ಗಣಿತಗಳು ಅಂತೇಳಿ ಹೇಳಿದ್ರೆ ಒಂದಷ್ಟು ಲೆಕ್ಕಾಚಾರಗಳಿದೆ ನಮ್ಗೆ. ಇವೆಲ್ಲ ಪಂಚಾಂಗ ಕರ್ತೃಗಳು ಈ ಲೆಕ್ಕಾಚಾರವನ್ನೆಲ್ಲ ಹೆಚ್ಚಾಗಿ ಮಾಡ್ತಾರೆ. ಅದನ್ನೆಲ್ಲ ಮಾಡಿ ನಮಗೆ ಪಂಚಾಂಗದಲ್ಲಿ ಒಂದಷ್ಟು ಸ್ಫುಟಗಳನ್ನೆಲ್ಲ ಕೊಟ್ಟಿರ್ತಾರೆ. ಅದೀಗ ನಮಗೆ ಮುಂದಕ್ಕೆ ಜಾತಕ ಮಾಡುವ ಕ್ರಮವನ್ನು ನಾವು ಗಮನಿಸಿದಾಗ, ಮಾಡುವ ರೀತಿಯನ್ನ ಆ ಪಾಠದಲ್ಲಿ ನಮಗೆ ಇದರ ಬಗ್ಗೆ ಸ್ಪಷ್ಟ ಮಾಹಿತಿ ತಿಳಿಯುತ್ತದೆ. ಈಗ ವ್ಯಕ್ತ ಗಣಿತಗಳು ಅಂತೇಳಿ ಈ ಗ್ರಹಣ ಅಂತ ಹೇಳುವಂಥದ್ದೆಲ್ಲ ನಮಗೆ ಅದರ ಲೆಕ್ಕಾಚಾರ ಅದು ನಮಗೆ ಅನುಭವಕ್ಕೆ ಬರ್ತದೆ. ಅದು ವ್ಯಕ್ತ, ಅದರ ಫಲಗಳೆಲ್ಲ ವ್ಯಕ್ತ. ಕೆಲವೆಲ್ಲ ನಮಗೆ ಲೆಕ್ಕಾಚಾರಗಳು ಅನುಭವಕ್ಕೆ ಬರುವುದಿಲ್ಲ, ಅದಕ್ಕೆ ಅವ್ಯಕ್ತ ಗಣಿತ ಅಂತೇಳಿ ಹೇಳ್ತಾರೆ. ಲೆಕ್ಕಾಚಾರ ಮಾಡಿ ಕೆಲವು ಗ್ರಹರು ನಮಗೆ ಕಾಣುವುದಿಲ್ಲ, ಕೆಲವು ಗ್ರಹರು ಕಾಣುತ್ತಾರೆ. ಕಾಣದೇ ಇರತಕ್ಕಂಥ ಗ್ರಹರ ನಮಗೆ ಲೆಕ್ಕಾಚಾರಗಳು ಅವರ ಸ್ಫುಟಗಳು ಇದೆಲ್ಲ ಅವ್ಯಕ್ತ ಗಣಿತ.
ಕಾಣುವಂತಹ ಕೆಲವು ಗ್ರಹರ ಲೆಕ್ಕಾಚಾರಗಳೆಲ್ಲ ನಮಗೆ ವ್ಯಕ್ತಗಣಿತ ಅಂತೇಳಿ ಈ ರೀತಿಯಲ್ಲಿ ನಾವು ತಿಳ್ಕೊಳ್ಬಹುದು. ಹಾಗೆ ಈ ಎರಡೂ ವಿಧವಾಗಿರ್ತಕ್ಕಂತಹ ಗಣಿತಗಳನ್ನು ತಿಳ್ಕೊಂಡಿರ್ಬೇಕು. ಜ್ಯೋತಿಷಿ ಅಂತೇಳಿ ಆಗ್ಬೇಕಾಗಿದ್ರು, ಒಬ್ಬ ಒಳ್ಳೆ ಜ್ಯೋತಿಷಿ ಹೇಳಿ ಆಗ್ಬೇಕಾಗಿದ್ರೆ ಎರಡು ರೀತಿಯ ಲೆಕ್ಕಾಚಾರಗಳನ್ನು ಕೂಡ ತಿಳ್ಕೊಂಡಿರಬೇಕು. ಶಬ್ದಶಾಸ್ತ್ರೇ ಪಟಿಷ್ಠ. ಶಬ್ದಶಾಸ್ತ್ರ ಅಂತ ಹೇಳಿದ್ರೆ ವ್ಯಾಕರಣಶಾಸ್ತ್ರ. ವ್ಯಾಕರಣಶಾಸ್ತ್ರದಲ್ಲಿಯೂ ಕೂಡ ಅವನಿಗೆ ಆಳವಾಗಿರ್ತಕ್ಕಂತಹ ಜ್ಞಾನ ಬೇಕಾಗ್ತದೆ. ಯಾಕೆ ಅಂತ ಹೇಳಿದ್ರೆ ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದಷ್ಟು ಶ್ಲೋಕಗಳೆಲ್ಲ ಬರಬೇಕಾದ್ರೆ ಅಥವಾ ಅದರಲ್ಲಿ ತುಂಬಾ ಅದು ಈಗ ಈ ಪಾಠದಲ್ಲಿ ಅರ್ಥ ಆಗ್ಲಿಕ್ಕಿಲ್ಲ. ಬೃಹಜ್ಜಾತಕದಲ್ಲಿ ನಮಗೆ ಒಂದು ಶ್ಲೋಕದಲ್ಲಿ ತುಂಬಾ ಅರ್ಥ ಇರುವಂತದ್ದು. ಅದರಿಂದಾಗಿ ಆ ಶಬ್ದದ ಬಗ್ಗೆ ನಮಗೆ ಸರಿಯಾದ ತಿಳುವಳಿಕೆ ಇಲ್ಲದಿದ್ರೆ ಕೆಲವು ಸಲ ಫಲವನ್ನ ಹೇಳಬೇಕಾದ್ರೆ ವ್ಯತ್ಯಾಸ ಆಗ್ತದೆ. ಅದಕ್ಕೋಸ್ಕರ ಶಬ್ದಶಾಸ್ತ್ರವನ್ನು ಕೂಡ ನಾವು ವ್ಯಾಕರಣ ಶಾಸ್ತ್ರವನ್ನು ಕೂಡ ಚೆನ್ನಾಗಿ ತಿಳ್ಕೊಂಡಿರ್ಬೇಕಾಗ್ತದೆ. ಯದಿ ಭವತಿ ತದಾ ಇದಂ ಜ್ಯೋತಿಷಂ ಭೂರಿಭೇದಂ. ಇಂತಹ ಭೂರಿಭೇದಂ ತುಂಬಾ ಪ್ರಭೇದಗಳಿರತಕ್ಕಂತಹ ಜ್ಯೋತಿಷ್ಯವನ್ನ ಯಾರು ಈ ರೀತಿಯಲ್ಲಿ ತಿಳ್ಕೊಂಡಿರ್ತಾನೋ ಸಹ ಅವನು ಪ್ರಪಠಿತುಂ ಅಧಿಕಾರಿ. ಅವನು ಈ ಜ್ಯೋತಿಷ್ಯ ಶಾಸ್ತ್ರವನ್ನ ಓದ್ಲಿಕ್ಕೆ ಅಧಿಕಾರಿ. ಗಣಿತಶಾಸ್ತ್ರದ ಬಗ್ಗೆ ತಿಳ್ಕೊಂಡಿದ್ರೆ ಮಾತ್ರ ಈ ಮುಂದಿನ ಹೇಳತಕ್ಕಂತಹ ಜ್ಯೋತಿಷ್ಯ ಶಾಸ್ತ್ರವನ್ನು ಓದ್ಲಿಕ್ಕೆ ಅವನು ಅಧಿಕಾರಿ ಆಗ್ತಾನೆ. ಸಹ ಅನ್ಯಥಾ ನಾಮಧಾರಿ. ಆಗಿಲ್ಲದಿದ್ರೆ ಜ್ಯೋತಿಷ್ಯರು ತುಂಬಾ ಜನ ಗುರೂಜಿಗಳು ಜ್ಯೋತಿಷ್ಯರು ಅಂತೇಳಿ ಹೆಸರು ಹಾಕೊಂಡಿರ್ತಾರೆ. ಜ್ಯೋತಿಷ್ಯರ ಜ್ಞಾನ ಸ್ವಲ್ಪವೂ ನಾವು ಇನ್ನೊಬ್ಬರನ್ನ ಖಂಡನೆ ಮಾಡೋದಲ್ಲ ಇಲ್ಲಿ. ಯಾಕೆಂತೇಳಿದ್ರೆ ಅವರವರಿಗೆ ಅವರವರು ಸಾಧನೆ ಮಾಡಿಕೊಂಡು ಕೆಲವರೆಲ್ಲ ಅವರವರ ಜ್ಞಾನಗಳು ಅವರಲ್ಲಿ ಇರ್ತದೆ. ಆದ್ರೆ ಈ ಶಾಸ್ತ್ರ ಏನ್ ಹೇಳ್ತದೆ ಅಂತೇಳಿ ಹೇಳಿದ್ರೆ ಜ್ಯೋತಿಷ್ಯ ಅಂತೇಳಿ ಹೇಳ್ಬಾರದು. ಅವರು ಸಿದ್ಧ ಅಥವಾ ಸಿದ್ಧ ಮಂತ್ರರು ಅಥವಾ ಬೇರೆ ರೀತಿಯಲ್ಲಿ ಆ ರೀತಿಯಲ್ಲಿ ಅವರು ಹೇಳ್ಕೊಳ್ಬಹುದು. ಜ್ಯೋತಿಷಿ ಅಂತೇಳಿ ಆಗ್ಬೇಕಂತಿದ್ರೆ ಅವನು ಜ್ಯೋತಿಷ್ಯರು ಅಂತ ಹೇಳಿ ಬೋರ್ಡ್ ಹಾಕೊಳ್ಬೇಕಂತಿದ್ರೆ ಅವನಿಗೆ ಜ್ಯೋತಿಷ್ಯದ ಬಗ್ಗೆ ಶಾಸ್ತ್ರದ ಬಗ್ಗೆ ತಿಳುವಳಿಕೆ ಇರಬೇಕು. ಇಲ್ಲದಿದ್ರೆ ಅವನು ಕೇವಲ ನಾಮಧಾರಿ, ಹೆಸರಿಗೆ ಮಾತ್ರ ಜ್ಯೋತಿಷಿ ಅಂತೇಳಿ ಆಗ್ತಾನೆ. ನಾಳೆಯ ಪಾಠ ಲಗ್ನವನ್ನ ಕಂಡುಹಿಡಿಯುವಂಥದ್ದು, ಹಾಗೆ ಜ್ಯೋತಿಷ್ಯನಿಗೆ ಹೇಗಿರ್ಬೇಕು ಅಂತ ಹೇಳುವಂಥದ್ದನ್ನೆಲ್ಲ ಅವನ ಎಂತಹ ಜ್ಯೋತಿಷ್ಯನ ಮಾತು ಸುಳ್ಳಾಗುವುದಿಲ್ಲ ಎಂಬುದನ್ನು ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಅದನ್ನ ನಾಳೆಯ ಪಾಠದಲ್ಲಿ ನೋಡುವ. ಇವತ್ತಿನ ಪಾಠ ಶ್ರೀಕೃಷ್ಣ ಅರ್ಪಣಮಸ್ತು. ಮೂರ್ತಿತ್ವೇ ಪರಿಕಲ್ಪಿತಃ ಶಶವೃತೋ ವರ್ಪ ಪುನರ್ಜನ್ಮನಾಂ ಆತ್ಮೀತ್ಯಾತ್ಮವಿದಾಂ ಕ್ರತುಶ್ಚ ಯಡತಾಂ ಭರ್ತಾಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದಯ ಸ್ಥಿತಿ ವಿಭುಶ್ಚಾನೇಕಥಾ ಯಶ್ರುತೌ ವಾಚಂ ನ ಸದಧಾತ್ಮನೀಕ ಕಿರಣಸ್ತ್ರೈಲೋಕ್ಯ ದೀಪೋ ರವಿಃ. ಇವತ್ತಿನ ಪಾಠದಲ್ಲಿ ಏನಾದ್ರು ಸಂಶಯಗಳಿದ್ರೆ ಕೇಳಬಹುದು. 5 ನಿಮಿಷ ಇರ್ತೇನೆ ನಾನು.